ಇನ್ನು ಗದಗ್ನ ಲಕ್ಕುಂಡಿಯಲ್ಲಿ ಬಗೆದಷ್ಟು ಐತಿಹಾಸಿಕ ಪುರಾತನ ರಹಸ್ಯಗಳು ಹೊರ ಬರ್ತಾನೆ ಇದ್ದಾವೆ. ಈಗ ಆದಿಶೇಷನ ಮೂರ್ತಿ ಪತ್ತೆಯಾಗಿದೆ. ಬಗೆದಷ್ಟು ಲಕ್ಕುಂಡಿಯಲ್ಲಿ ಹೊಸ ರಹಸ್ಯಗಳು, ಹೊಸ ಮೂರ್ತಿಗಳು, ಅಂದ್ರೆ ಹಳೆಯ ಕಾಲದ ಪುರಾತನ ಕಾಲದ ಮೂರ್ತಿಗಳು ಒಂದೊಂದಾಗಿ ಎದ್ದು ಬರ್ತಾ ಇದೆ. ಆದಿಶೇಷ ವಿಷ್ಣುವಿನ ವಾಹನ ಅಂತ ಹೇಳಕ್ಕಾಗಲ್ಲ. ಆದಿಶೇಷನ ಮೇಲೆ ವಿಷ್ಣು ಪವಡಿಸುವಂತಹ ಒಂದು ಪುರಾಣದ ವಿಚಾರ. ಅಂತಹ ಆದಿಶೇಷನ ಮೂರ್ತಿ ಅಂತ ಇದನ್ನ ಗುರುತಿಸಿದ್ದಾರೆ. 3 ಹೆಡೆಯ ನಾಗರ ಮೂರ್ತಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ ಇಲ್ಲಿ. 1, 2, 3 ಹೆಡೆಗಳ ಮೂಲಕ ಈ ಒಂದು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನು ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಕೂಡ ಹೇಳ್ತಾ ಇದ್ದಾರೆ ಇದೊಂದು ವಿಷ್ಣುವಿನ ವಾಹನ ಅಂತ ಹೇಳಿ. ಹಾವಿನ ಮೇಲೆ ಅಂದ್ರೆ ಘಟಸರ್ಪ ಅಂತ ಹೇಳ್ತಾರಲ್ಲ, ಈ ತರ 5 ಹೆಡೆ 6 ಹೆಡೆ 7 ಹೆಡೆಗಳಿರ್ತಾವ, ಅದು ವಿಷ್ಣುವಿನ ವಾಹನ. ಹೀಗಾಗಿ ಇದೊಂದು ಅಪರೂಪದ ಶಾಸನ ಅಂತ ಹೇಳಿ ಇಲ್ಲಿ ಸಿಗ್ತಾ ಇರುವುದು. ಇದು ಪ್ರಾಚ್ಯ ವಿಶೇಷ ಏನು ಸಿಕ್ಕಿದೆ, ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಹಿಂದೆನೂ ಕೂಡ ಇಲ್ಲಿ ನೋಡ್ತಾ ಇರಬಹುದು. A1 ಬ್ಲಾಕ್ ನಲ್ಲಿ ಕೂಡ ಒಂದು ನಾಗರ ಮೂರ್ತಿ ಕೂಡ ಸಿಕ್ಕಿತ್ತು. ಇದಾದ ನಂತರ ಇವಾಗ ಮತ್ತೊಂದು ಏನು ಹೆಡೆ ಎತ್ತಿದಂತ ನಾಗರ ಕೆತ್ತನೆ ಮಾಡಿರುವಂತ ಏನು ಮೂರ್ತಿ ಸಿಕ್ಕಿದೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ಗ್ರಾಮಸ್ಥರು ಕೂಡ ನಂಬ್ತಾ ಇದ್ದಾರೆ ಏನಂತಂದ್ರೆ ನಿಧಿ ಇದ್ದ ಸ್ಥಳದಲ್ಲಿ ಈ ರೀತಿ ಹೆಡೆ ಎತ್ತಿದ ನಾಗರ ಹಾವಿನ ಮೂರ್ತಿಗಳು ಇಟ್ಟಿರ್ತಾರೆ ಅಂತೇಳಿ. ಹಾಗಾಗಿ ಏನು ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ತಳಭಾಗದಲ್ಲಿ ಯಾವುದಾದ್ರೂ ನಿಧಿ ಇದೆಯಾ, ವಜ್ರ ವೈಡೂರ್ಯ ಸಂಪತ್ತು ಅಡಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಂಪೂರ್ಣವಾಗಿ ಈ ಒಂದು ಮೂರ್ತಿ ಸಿಕ್ಕಿಲ್ಲ, ಕೇವಲ ಇಷ್ಟೊಂದು ಮಾತ್ರ ಪ್ರಾಚ್ಯಾವಶೇಷ ಸಿಕ್ಕಿದೆ. ಉಳಿದ ಭಾಗವನ್ನು ಕೂಡ ಸಂಶೋಧನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಆದ್ರೆ ಇವಾಗ ಈ ಒಂದು ನಾಗನ ಮೂರ್ತಿ ಸಿಕ್ಕಿದೆ. ಇದು ಸಾಕಷ್ಟು ಅಪರೂಪ ಅಂತ ಹೇಳಬಹುದು. ಸಂಪೂರ್ಣವಾಗಿ ಹಸಿರು ಬಣ್ಣದ ಏನು ಒಂದು ಕಲ್ಲಿನಲ್ಲಿ ಈ ರೀತಿ ಕೆತ್ತನೆ ಮಾಡಿದ್ದಾರೆ. ಇದರಲ್ಲಿ ಕೂಡ ಇಲ್ಲಿ ಈ ರೀತಿ ಒಂದು ಕೆತ್ತನೆ ಮಾಡಿರೋದು ಸಾಕಷ್ಟು ವಿಶೇಷ. ಇದು ಘಟಸರ್ಪ ಅಂತಾನು ಕೂಡ ಹೇಳ್ತಾರೆ. 3 ಹೆಡೆ ಇದರಲ್ಲಿ ಇದಾವೆ. ಅದರ ಮೇಲೇನು ಕೂಡ ಸಾಕಷ್ಟು ಅಂದ್ರೆ ಏನು ನಾಗರ ಮೇಲ್ಗಡೆನು ಕೂಡ ಕಿರೀಟದ ರೀತಿಯಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಏನು ಒಂದು ವಜ್ರ ವೈಡೂರ್ಯ ನಿಧಿ ಇದೆ ಅನ್ನೋ ಸಂಶಯ ಕೂಡ ಕಾಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 12ನೇ ದಿನಕ್ಕೂ ಕೂಡ ಇವತ್ತು ವಿಶೇಷವಾದ ಅಪರೂಪದ ನಾಗ ಮೂರ್ತಿ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನೂ ಹೆಚ್ಚಿನ ಬಗದರೆ ಅಂದ್ರೆ ಇನ್ನೂ ಮಣ್ಣು ತೆಗೆದ್ರೆ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಅಮೂಲ್ಯ ವಸ್ತುಗಳು ಸಿಗುತ್ತಾವ ಎನ್ನುವ ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಗದಗ್ನ ಲಕ್ಕುಂಡಿಯಲ್ಲಿ ಬಗೆದಷ್ಟು ಐತಿಹಾಸಿಕ ಪುರಾತನ ರಹಸ್ಯಗಳು ಹೊರ ಬರ್ತಾನೆ ಇದ್ದಾವೆ. ಈಗ ಆದಿಶೇಷನ ಮೂರ್ತಿ ಪತ್ತೆಯಾಗಿದೆ. ಬಗೆದಷ್ಟು ಲಕ್ಕುಂಡಿಯಲ್ಲಿ ಹೊಸ ರಹಸ್ಯಗಳು, ಹೊಸ ಮೂರ್ತಿಗಳು, ಅಂದ್ರೆ ಹಳೆಯ ಕಾಲದ ಪುರಾತನ ಕಾಲದ ಮೂರ್ತಿಗಳು ಒಂದೊಂದಾಗಿ ಎದ್ದು ಬರ್ತಾ ಇದೆ. ಆದಿಶೇಷ ವಿಷ್ಣುವಿನ ವಾಹನ ಅಂತ ಹೇಳಕ್ಕಾಗಲ್ಲ. ಆದಿಶೇಷನ ಮೇಲೆ ವಿಷ್ಣು ಪವಡಿಸುವಂತಹ ಒಂದು ಪುರಾಣದ ವಿಚಾರ. ಅಂತಹ ಆದಿಶೇಷನ ಮೂರ್ತಿ ಅಂತ ಇದನ್ನ ಗುರುತಿಸಿದ್ದಾರೆ. 3 ಹೆಡೆಯ ನಾಗರ ಮೂರ್ತಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ ಇಲ್ಲಿ. 1, 2, 3 ಹೆಡೆಗಳ ಮೂಲಕ ಈ ಒಂದು ಏನು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನು ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಕೂಡ ಹೇಳ್ತಾ ಇದ್ದಾರೆ ಇದೊಂದು ವಿಷ್ಣುವಿನ ವಾಹನ ಅಂತ ಹೇಳಿ. ಹಾವಿನ ಮೇಲೆ ಅಂದ್ರೆ ಘಟಸರ್ಪ ಅಂತ ಹೇಳ್ತಾರಲ್ಲ, ಈ ತರ 5 ಹೆಡೆ 6 ಹೆಡೆ 7 ಹೆಡೆಗಳಿರ್ತಾವ, ಅದು ವಿಷ್ಣುವಿನ ವಾಹನ. ಹೀಗಾಗಿ ಇದೊಂದು ಅಪರೂಪದ ಶಾಸನ ಅಂತ ಹೇಳಿ ಇಲ್ಲಿ ಸಿಗ್ತಾ ಇರುವುದು. ಇದು ಪ್ರಾಚ್ಯ ವಿಶೇಷ ಏನು ಸಿಕ್ಕಿದೆ. ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಹಿಂದೆನೂ ಕೂಡ ಇಲ್ಲಿ ನೋಡ್ತಾ ಇರಬಹುದು. A1 ಬ್ಲಾಕ್ ನಲ್ಲಿ ಕೂಡ ಒಂದು ನಾಗರ
ಮೂರ್ತಿ ಕೂಡ ಸಿಕ್ಕಿತ್ತು. ಇದಾದ ನಂತರ ಇವಾಗ ಮತ್ತೊಂದು ಏನು ಹೆಡೆ ಎತ್ತಿದಂತ ನಾಗರ ಕೆತ್ತನೆ ಮಾಡಿರುವಂತ ಏನು ಮೂರ್ತಿ ಸಿಕ್ಕಿದೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ಗ್ರಾಮಸ್ಥರು ಕೂಡ ನಂಬ್ತಾ ಇದ್ದಾರೆ ಏನಂತಂದ್ರೆ ನಿಧಿ ಇದ್ದ ಸ್ಥಳದಲ್ಲಿ ಈ ರೀತಿ ಹೆಡೆ ಎತ್ತಿದ ನಾಗರ ಹಾವಿನ ಮೂರ್ತಿಗಳಿಟ್ಟಿರ್ತಾರೆ ಅಂತೇಳಿ. ಹಾಗಾಗಿ ಏನು ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ತಳಭಾಗದಲ್ಲಿ ಯಾವುದಾದ್ರೂ ನಿಧಿ ಇದೆಯಾ, ವಜ್ರ ವೈಡೂರ್ಯ ಸಂಪತ್ತು ಅಡಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಂಪೂರ್ಣವಾಗಿ ಈ ಒಂದು ಮೂರ್ತಿ ಸಿಕ್ಕಿಲ್ಲ, ಕೇವಲ ಇಷ್ಟೊಂದು ಮಾತ್ರ ಪ್ರಾಚ್ಯಾವಶೇಷ ಸಿಕ್ಕಿದೆ. ಉಳಿದ ಭಾಗವನ್ನು ಕೂಡ ಸಂಶೋಧನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಆದ್ರೆ ಇವಾಗ ಈ ಒಂದು ನಾಗನ ಮೂರ್ತಿ ಸಿಕ್ಕಿದೆ. ಇದು ಸಾಕಷ್ಟು ಅಪರೂಪ ಅಂತ ಹೇಳಬಹುದು. ಸಂಪೂರ್ಣವಾಗಿ ಹಸಿರು ಬಣ್ಣದ ಏನು ಒಂದು ಕಲ್ಲಿನಲ್ಲಿ ಈ ರೀತಿ ಕೆತ್ತನೆ ಮಾಡಿದ್ದಾರೆ. ಇದರಲ್ಲಿ ಕೂಡ ಇಲ್ಲಿ ಈ ರೀತಿ ಒಂದು ಕೆತ್ತನೆ ಮಾಡಿರೋದು ಸಾಕಷ್ಟು ವಿಶೇಷ. ಇದು ಘಟಸರ್ಪ ಅಂತಾನೂ ಕೂಡ ಹೇಳ್ತಾರೆ. 3 ಹೆಡೆ ಇದರಲ್ಲಿ ಇದಾವೆ. ಅದರ ಮೇಲೇನು ಕೂಡ ಸಾಕಷ್ಟು ಅಂದ್ರೆ ಏನು ನಾಗರ ಮೇಲ್ಗಡೆನು ಕೂಡ ಕಿರೀಟದ ರೀತಿಯಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಏನು ಒಂದು ವಜ್ರ ವೈಡೂರ್ಯ ನಿಧಿ ಇದೆ ಅನ್ನೋ ಸಂಶಯ ಕೂಡ ಕಾಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 12ನೇ ದಿನಕ್ಕೂ ಕೂಡ ಇವತ್ತು ವಿಶೇಷವಾದ ಅಪರೂಪದ ನಾಗ ಮೂರ್ತಿ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನೂ ಹೆಚ್ಚಿನ ಬಗದರೆ ಅಂದ್ರೆ ಇನ್ನೂ ಮಣ್ಣು ತೆಗೆದ್ರೆ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಅಮೂಲ್ಯ ವಸ್ತುಗಳು ಸಿಗ್ತಾವ ಎನ್ನುವ ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಗದಗ್ನ ಲಕ್ಕುಂಡಿಯಲ್ಲಿ ಬಗೆದಷ್ಟು ಐತಿಹಾಸಿಕ ಪುರಾತನ ರಹಸ್ಯಗಳು ಹೊರ ಬರ್ತಾನೆ ಇದ್ದಾವೆ. ಈಗ ಆದಿಶೇಷನ ಮೂರ್ತಿ ಪತ್ತೆಯಾಗಿದೆ. ಬಗೆದಷ್ಟು ಲಕ್ಕುಂಡಿಯಲ್ಲಿ ಹೊಸ ರಹಸ್ಯಗಳು, ಹೊಸ ಮೂರ್ತಿಗಳು ಅಂದ್ರೆ ಹಳೆಯ ಕಾಲದ ಪುರಾತನ ಕಾಲದ ಮೂರ್ತಿಗಳು ಒಂದೊಂದಾಗಿ ಎದ್ದು ಬರ್ತಾ ಇದೆ. ಆದಿಶೇಷ ವಿಷ್ಣುವಿನ ವಾಹನ ಅಂತ ಹೇಳಕ್ಕಾಗಲ್ಲ. ಆದಿಶೇಷನ ಮೇಲೆ ವಿಷ್ಣು ಪವಡಿಸುವಂತಹ ಒಂದು ಪುರಾಣದ ವಿಚಾರ. ಅಂತಹ ಆದಿಶೇಷನ ಮೂರ್ತಿ ಅಂತ ಇದನ್ನ ಗುರುತಿಸಿದ್ದಾರೆ. 3 ಹೆಡೆಯ ನಾಗರ ಮೂರ್ತಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ ಇಲ್ಲಿ. 1, 2, 3 ಹೆಡೆಗಳ ಮೂಲಕ ಈ ಒಂದು ಏನು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನೂ ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಕೂಡ ಹೇಳ್ತಾ ಇದ್ದಾರೆ ಇದೊಂದು ವಿಷ್ಣುವಿನ ವಾಹನ ಅಂತ ಹೇಳಿ. ಹಾವಿನ ಮೇಲೆ ಅಂದ್ರೆ ಘಟಸರ್ಪ ಅಂತ ಹೇಳ್ತಾರಲ್ಲ, ಈ ತರ 5 ಹೆಡೆ 6 ಹೆಡೆ 7 ಹೆಡೆಗಳಿರ್ತಾವ. ಅದು ವಿಷ್ಣುವಿನ ವಾಹನ. ಹೀಗಾಗಿ ಇದೊಂದು ಅಪರೂಪದ ಶಾಸನ ಅಂತ ಹೇಳಿ ಇಲ್ಲಿ ಸಿಗ್ತಾ ಇರುವುದು. ಇದು ಪ್ರಾಚ್ಯಾವಶೇಷ ಏನು ಸಿಕ್ಕಿದೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಹಿಂದೆನೂ ಕೂಡ ಇಲ್ಲ ನೋಡ್ತಾ ಇರಬಹುದು. A1 ಬ್ಲಾಕ್ ನಲ್ಲಿ ಕೂಡ ಒಂದು ನಾಗರ ಮೂರ್ತಿ ಕೂಡ ಸಿಕ್ಕಿತ್ತು. ಇದಾದ ನಂತರ ಇವಾಗ ಮತ್ತೊಂದು ಏನು ಹೆಡೆ ಎತ್ತಿದಂತ ನಾಗರ ಕೆತ್ತನೆ ಮಾಡಿರುವಂತ ಏನು ಮೂರ್ತಿ ಸಿಕ್ಕಿದೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ಗ್ರಾಮಸ್ಥರು ಕೂಡ ನಂಬ್ತಾ ಇದ್ದಾರೆ ಏನಂತಂದ್ರೆ ನಿಧಿ ಇದ್ದ ಸ್ಥಳದಲ್ಲಿ ಈ ರೀತಿ ಹೆಡೆ ಎತ್ತಿದ ನಾಗರ ಹಾವಿನ ಮೂರ್ತಿಗಳಿಟ್ಟಿರ್ತಾರೆ ಅಂತೇಳಿ. ಹಾಗಾಗಿ ಏನು ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ತಳಭಾಗದಲ್ಲಿ ಯಾವುದಾದ್ರೂ ನಿಧಿ ಇದೆಯಾ, ವಜ್ರ ವೈಡೂರ್ಯ ಸಂಪತ್ತು ಅಡಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಂಪೂರ್ಣವಾಗಿ ಈ ಒಂದು ಮೂರ್ತಿ ಸಿಕ್ಕಿಲ್ಲ, ಕೇವಲ ಇಷ್ಟೊಂದು ಮಾತ್ರ ಪ್ರಾಚ್ಯಾವಶೇಷ ಸಿಕ್ಕಿದೆ. ಉಳಿದ ಭಾಗವನ್ನು ಕೂಡ ಸಂಶೋಧನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಆದ್ರೆ ಇವಾಗ ಈ ಒಂದು ನಾಗನ ಮೂರ್ತಿ ಸಿಕ್ಕಿದೆ. ಇದು ಸಾಕಷ್ಟು ಅಪರೂಪ ಅಂತ ಹೇಳಬಹುದು. ಸಂಪೂರ್ಣವಾಗಿ ಹಸಿರು ಬಣ್ಣದ ಏನು ಒಂದು ಕಲ್ಲಿನಲ್ಲಿ ಈ ರೀತಿ ಕೆತ್ತನೆ ಮಾಡಿದ್ದಾರೆ. ಇದರಲ್ಲಿ ಕೂಡ ಇಲ್ಲಿ ಈ ರೀತಿ ಒಂದು ಕೆತ್ತನೆ ಮಾಡಿರೋದು ಸಾಕಷ್ಟು ವಿಶೇಷ. ಇದು ಘಟಸರ್ಪ ಅಂತಾನೂ ಕೂಡ ಹೇಳ್ತಾರೆ. 3 ಹೆಡೆ ಇದರಲ್ಲಿ ಇದಾವೆ. ಅದರ ಮೇಲೇನು ಕೂಡ ಸಾಕಷ್ಟು ಅಂದ್ರೆ ಏನು ನಾಗರ ಮೇಲ್ಗಡೆನು ಕೂಡ ಕಿರೀಟದ ರೀತಿಯಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಏನು ಒಂದು ವಜ್ರ ವೈಡೂರ್ಯ ನಿಧಿ ಇದೆ ಅನ್ನೋ ಸಂಶಯ ಕೂಡ ಕಾಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 12ನೇ ದಿನಕ್ಕೂ ಕೂಡ ಇವತ್ತು ವಿಶೇಷವಾದ ಅಪರೂಪದ ನಾಗ ಮೂರ್ತಿ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನೂ ಹೆಚ್ಚಿನ ಬಗದರೆ ಅಂದ್ರೆ ಇನ್ನೂ ಮಣ್ಣು ತೆಗೆದ್ರೆ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಅಮೂಲ್ಯ ವಸ್ತುಗಳು ಸಿಗ್ತಾವ ಎನ್ನುವ ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.